ಇಫ್ ಐ ಕೆನಾಟ್ ಹ್ಯಾವ್ ಯು, ನೋ ಒನ್ ಕ್ಯಾನ್. ಇದು ಖಂಡಿತವಾಗ್ಲೂ ಲವ್ ಅಲ್ಲ. ಕಂಟ್ರೋಲ್, ಓನರ್ಶಿಪ್, ಈಗೋ. ಬಂಟ್ವಾಳದ BC ರೋಡ್ ಕೇಸ್ನಲ್ಲಿ ಕ್ರೈಮ್ ಎಕ್ಸ್ಪರ್ಟ್ಸ್ ಹೇಳೋದು ಪೊಸೆಸಿವ್ ಕಿಲ್ಲರ್ಸ್ಗಳಲ್ಲಿ ಇದು ಕಾಮನ್ ಪ್ಯಾಟರ್ನ್. ಒಬ್ಬ ಹುಡುಗಿ ರಿಪೀಟೆಡ್ಲಿ ನೋ ಅಂತ ಹೇಳಿದ್ರು ಒಬ್ಬ ಹುಡುಗ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಯಾಕೆ? ಅದು ಲವ್ ಅಲ್ಲ. ಸೈಕಾಲಜಿಯಲ್ಲಿ ಇದನ್ನು ರಿಜೆಕ್ಷನ್ ಒಬೆಷನ್ ಅಥವಾ ಪೊಸೆಸಿವ್ ಫಿಕ್ಸೇಷನ್ ಅಂತಾರೆ. ಜುಲೈ 16ನೇ ತಾರೀಕು ಗುರುವಾರ ಸಂಜೆ 5:45 ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ BC ರೋಡ್ KSRTC ಬಸ್ ನಿಲ್ದಾಣ. ಮೋಡ ಕವಿದ ವಾತಾವರಣವಿತ್ತು. ಮಳೆ ಬರೋ ಮುನ್ನ ಮನೆ ಸೇರಿಕೊಳ್ಳೋ ತವಕದಲ್ಲಿ ಜನರಿದ್ದರು. ಆಗೊಮ್ಮೆ ಈಗೊಮ್ಮೆ ಬರುತ್ತಿದ್ದ ಬಸ್ಸುಗಳು ನಿಲ್ದಾಣಕ್ಕೆ ಬಂದು ಹೋಗ್ತಿದ್ವು. ಸರಿಯಾಗಿ 5:52 ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯೇ ಬೆಚ್ಚಿ ಬೀಳುವಂತಹ ಘಟನೆಯೊಂದು ನಡೆದು ಹೋಯಿತು. ಹತ್ಯೆ, ಒಂದು ಭೀಕರ ಹತ್ಯೆ. ಹೆಣ್ಣು ಮಗಳೊಬ್ಬಳನ್ನು ಅಟ್ಟಾಡಿಸಿಕೊಂಡು ಮಚ್ಚಿನಲ್ಲಿ ಕೊಚ್ಚಿ ಎಸ್ಕೇಪ್ ಆಗಿದ್ದ ಓರ್ವ ಪಾಗಲ್ ಪ್ರೇಮಿ. ಹೆಣವಾಗಿ ಹೋದವಳ ಹೆಸರು 22 ವರ್ಷದ ಲಾವಣ್ಯ. ಕೊಚ್ಚಿ ಪರಾರಿಯಾದವನು ಚೇತನ್. ಪಾಗಲ್ ಪ್ರೇಮಿನ ಅಥವಾ ಪ್ರೀತಿಸಿ ಕೈಕೊಟ್ಟ ವಿಚಾರಕ್ಕೆ ಪಾಗಲ್ ಪ್ರೇಮಿಯಾಗಿದ್ನ. ಒಂದು ಡೆಡ್ಲಿ ಮರ್ಡರ್ ಸ್ಟೋರಿಯಲ್ಲಿರೋ ಇಂಟ್ರೆಸ್ಟಿಂಗ್ ಇನ್ಡೆಪ್ತ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಡೀ ಸಂಜೆಯ ಸಮಯ. BC ರೋಡ್ KSRTC ಬಸ್ ನಿಲ್ದಾಣ. ಸರಿಯಾಗಿ 5:40 ಕಲ್ಲಡಕದಿಂದ ಬಂದು ಇಳಿದವಳು ಲಾವಣ್ಯ. ಇನ್ನು 7-8 ನಿಮಿಷಗಳಲ್ಲಿ ನನ್ನ ಬದುಕು ಕೊನೆಗೊಳ್ಳಲಿದೆ ಅನ್ನೋ ಸಣ್ಣ ಕಲ್ಪನೆಯೂ ಆಕೆಗೆ ಇರಲಿಲ್ಲ. ತನ್ನ ಊರಿನ ಕಡೆಗೆ ಹೋಗುವ ಬಸ್ ಏರಿ ಕುಳಿತಿದ್ಲು. ಆಗಲೇ ನೋಡಿ ಅವಳ ಕಣ್ಣಿಗೆ ಆ ಕಿರಾತಕ ಕಾಣಿಸಿಕೊಂಡಿದ್ದು. ಒಂದಲ್ಲ ಎರಡಲ್ಲ, ಅದಾಗಲೇ 10 ಬಾರಿ ಅವಳನ್ನು ಪ್ರೀತ್ಸೆ ಅಂತ ಕಾಡಿದ್ದ. ಅವನ ಬಲವಂತಕ್ಕೆ ಈಕೆ ಕೂಡ ಒಂದಷ್ಟು ದಿನಗಳ ಕಾಲ ಪ್ರೀತಿಯ ನಾಟಕವಾಡಿದ್ಲು ಅಂತ ಹೇಳಲಾಗುತ್ತೆ. ಅದೆಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಇವನು ಮಾತ್ರ ಅವಳನ್ನು ಬಿಟ್ಟು ಬಿಡದಂತೆ ಕಾಡ್ತಿದ್ದ. ಅಂದಾಗೆ ಆತನ ಹೆಸರು ಚೇತನ್. ಲಾವಣ್ಯ ವಯಸ್ಸು 22. ಕಲ್ಲಡಕದ ಪುಷ್ಪರಾಜ್ ಕ್ಲಿನಿಕ್ನಲ್ಲೇ ನರ್ಸಿಂಗ್ ಕೆಲಸ ಮಾಡ್ತಿದ್ಲು. ಈಕೆಯ ಅಕ್ಕ ಕೂಡ ಅದೇ ಕ್ಲಿನಿಕ್ನಲ್ಲೇ ನರ್ಸ್ ಆಗಿದ್ಲು. ಈಕೆಯ ಮನೆ ಇದ್ದದ್ದು ಬಂಟ್ವಾಳ ತಾಲೂಕಿನ ಉಳಿ ಗ್ರಾಮದ ಕಕ್ಕೆ ಪದವು ಎಂಬಲ್ಲಿ. ನಿತ್ಯ ಊರಿನಿಂದ BC ರೋಡ್ ಬಸ್ ನಿಲ್ದಾಣಕ್ಕೆ ಬಂದು ಇಲ್ಲಿಂದ ಕಲ್ಲಡಕ್ಕಾಗೆ ಕೆಲಸಕ್ಕೆ ಹೋಗ್ತಿದ್ಲು. ಮತ್ತೆ ವಾಪಸ್ ಮನೆಗೆ ಇದೇ ರೂಟ್ನಲ್ಲಿ ಬರ್ತಿದ್ಲು. ಈಕೆಯ ತಂದೆ ಬಾಳಪ್ಪ ಗೌಡ್ರು. 3 ಹೆಣ್ಣು ಮಕ್ಕಳು. ಒಂದು ಕಾಲಕ್ಕೆ ಬಾಳಪ್ಪ ಗೌಡ್ರು ವೃತ್ತಿಯಲ್ಲಿ ಟ್ಯಾಂಕರ್ ಚಾಲಕ. ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಆಗಿದ್ದ ಬಾಳಪ್ಪ ಗೌಡ್ರು ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ರು. ಹಿರಿಯ ಮಗಳು ಕೂಡ ನರ್ಸಿಂಗ್ ಓದಿ ಪುಷ್ಪರಾಜ್ ಕ್ಲಿನಿಕ್ನಲ್ಲೇ ಕೆಲಸ ಮಾಡ್ತಿದ್ಲು. ಈಕೆಗೆ ಮದುವೆಯಾಗಿತ್ತು. ಇನ್ನು 2ನೇ ಮಗಳು ಲಾವಣ್ಯ ಕೂಡ ಪುತ್ತೂರಿನಲ್ಲಿ ನರ್ಸಿಂಗ್ ಕಲಿತು ಇದೇ ಪುಷ್ಪರಾಜ್ ಕ್ಲಿನಿಕ್ನಲ್ಲೇ ಕೆಲಸ ಮಾಡ್ತಿದ್ಲು. ಓದು ಮುಗಿದ ಮೇಲೆ ಪುತ್ತೂರಿನ ಕ್ಲಿನಿಕ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ಅಕ್ಕ ತಂಗಿ ತೀರಾ ಇತ್ತೀಚೆಗೆ ಕಲ್ಲಡಕದ ಪುಷ್ಪರಾಜ್ ಕ್ಲಿನಿಕ್ಗೆ ಕೆಲಸಕ್ಕೆ ಸೇರ್ಕೊಂಡಿದ್ರು. ಪ್ರತಿದಿನ ಸರಿಯಾಗಿ ಸಂಜೆ 5:45 BC ರೋಡ್ ಬಸ್ ನಿಲ್ದಾಣದಿಂದ ಕಕ್ಕೆ ಪದವಿಗೆ ಒಂದು ಸರ್ಕಾರಿ ಬಸ್ ಇತ್ತು. ಇದೇ ಬಸ್ಸಿನಲ್ಲಿ ಲಾವಣ್ಯ ಸಂಜೆ ಊರಿಗೆ ಹೋಗ್ತಿದ್ಲು. ಆದರೆ ಜುಲೈ 16ನೇ ತಾರೀಕು ಸಂಜೆ ಮಾತ್ರ ಅವಳು ಮನೆ ಸೇರಲಿಲ್ಲ. ಅವಳ ಮನೆಗೆ ತಲುಪಿದ್ದು ಆಕೆಯ ಸಾವಿನ ಸುದ್ದಿ.
ಹೌದು, ಜುಲೈ 16ರಂದು ಬಸ್ ನಿಲ್ದಾಣಕ್ಕೆ ಬಂದ ಲಾವಣ್ಯ ಅಲ್ಲೇ ನಿಂತಿದ್ದ ಕಕ್ಕೆ ಪದವು ಬಸ್ ಏರಿ ಕುಳಿತಿದ್ಲು. ಬಸ್ಸಿನ ಚಾಲಕ ಹಾಗೂ ನಿರ್ವಾಹಕ ಕಾಫಿ ಕುಡಿಯೋಕೆ ಅಂತ ಬಸ್ ನಿಲ್ದಾಣದ ಹೋಟೆಲ್ ಒಳಗೆ ಹೋಗಿದ್ರು. ಬಸ್ಸು ಕಕ್ಕೆ ಪದುವಿನಲ್ಲೇ ಹಾಲ್ಟ್ ಗಾಡಿಯಾಗಿದ್ದ ಕಾರಣ ರಾತ್ರಿ ಊಟವನ್ನ ಇಲ್ಲಿಂದಲೇ ಪಾರ್ಸಲ್ ತೆಗೆದುಕೊಂಡು ಹೋಗ್ತಿದ್ರು ಕಂಡಕ್ಟರ್ ಮತ್ತು ಡ್ರೈವರ್. ಲಾವಣ್ಯ ಬಸ್ ಏರಿ ಕುಳಿತಿದ್ಲು. ಆಗಲೇ ಅಲ್ಲಿಗೆ ಎಂಟ್ರಿ ಕೊಟ್ಟವನು ಲಾವಣ್ಯಾಳ ದೂರದ ಸಂಬಂಧಿ ಚೇತನ್. ಈತ ಗುರುವಾಯನ ಕೆರೆ ಸಮೀಪದ ಒಡಿಲನಾಳ ಗ್ರಾಮದ ಯುವಕ. ಉಜಿರೆಯ ಹಳೆ ಕೋಟೆ ಬಳಿ ಇರೋ 2 ವೀಲರ್ ಶೋರೂಮ್ನಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದ. ITI ಓದಿಕೊಂಡಿದ್ದ. ಈತನನ್ನು ನೋಡಿದ ಕೂಡಲೇ ಲಾವಣ್ಯ ಕೊಂಚ ಭಯ ಬಿದ್ದಿದ್ಲು. ತಕ್ಷಣ ಆಕೆ ತನ್ನ ಅಕ್ಕನ ಗಂಡನಿಗೆ ಕರೆ ಮಾಡಿದ್ಲು. ಅವನು ಬಂದಿದ್ದಾನೆ ಅಂದಿದ್ಲು. ಹೀಗಾಗಿ ಭಾವ ಬಸ್ಸಿನಿಂದ ಕೆಳಗೆ ಇಳಿದು ಬಿಡು ಅಂತ ತಿಳಿಸಿದ್ರು. ಆಕೆ ಬಸ್ಸಿನಿಂದ ಫೋನಲ್ಲಿ ಮಾತಾಡ್ಕೊಂಡೇ ಕೆಳಗೆ ಇಳಿದಿದ್ಲು. ಅಷ್ಟೇ, ಚೇತನ್ ತನ್ನ ಬ್ಯಾಗಿನಿಂದ ಕತ್ತಿ ತೆಗೆದವನೇ ಅವಳನ್ನು ಅಟ್ಟಾಡಿಸಿಕೊಂಡು ಕೊಚ್ಚಿದ್ದ. ಈ ಬಸ್ ನಿಲ್ದಾಣದಲ್ಲಿ ಅಷ್ಟಾಗಿ ಜನಸಂದಣಿ ಇರೋದಿಲ್ಲ. ಇನ್ನು ಇದ್ದವರಿಗೆ ಕತ್ತಿ ನೋಡಿಯೇ ಮೀಟರ್ ಆಫ್ ಆಗಿತ್ತು. ಆ ಸಮಯದಲ್ಲಿ ಯಾರೊಬ್ಬರು ಧೈರ್ಯ ಮಾಡಲಿಲ್ಲ. ಅಟ್ಟಾಡಿಸಿದ ಚೇತನ್ 3-4 ಏಟನ್ನ ಕುತ್ತಿಗೆಗೆ ಹಾಕಿದ್ದ. ಲಾವಣ್ಯ ಮಕಾಡೆ ಬಿದ್ದು ಬಿಟ್ಲು. ಚೇತನ್ ಅಲ್ಲಿಂದ ಪರಾರಿಯಾಗಿದ್ದ. ಈ ದೃಶ್ಯವನ್ನ ಅಲ್ಲೇ ಇದ್ದವರೊಬ್ಬರು ವಿಡಿಯೋ ಮಾಡಿದ್ರು. ಆ ವಿಡಿಯೋ ವೈರಲ್ ಆಗುತ್ತಲೇ ದಕ್ಷಿಣ ಕನ್ನಡ ಜಿಲ್ಲೆ ಬೆಚ್ಚಿ ಬಿದ್ದಿದ್ರೆ ಪೊಲೀಸರು ಬೆವತು ಹೋಗಿದ್ರು. ಅಲ್ಲಿಂದ ಪರಾರಿಯಾದ ಚೇತನ್ ಬಸ್ ನಿಲ್ದಾಣದ ಹೊರಗಡೆ ನಿಲ್ಲಿಸಿದ್ದ ತನ್ನ KA 19 MC 1871 ನಂಬರಿನ ಆಲ್ಟೋ ಕಾರಿನಲ್ಲಿ ಪರಾರಿಯಾಗಿದ್ದ. ಇತ್ತ ಸ್ಥಳೀಯರು ಬಂಟ್ವಾಳ ಪೊಲೀಸರಿಗೆ ಕರೆ ಮಾಡಿದ್ರು. ಸ್ಥಳಕ್ಕೆ ಆಂಬ್ಯುಲೆನ್ಸ್ ಕರೆಸಿ ಆಸ್ಪತ್ರೆಗೆ ಸಾಗಿಸಿದರಾದರೂ ವೈದ್ಯರು ಬ್ರಾಡ್ ಡೆಡ್ ಅನ್ನೋ ಶರ ಬರೆದಿದ್ರು. BC ರೋಡಿನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಅದಕ್ಕೆ ಕಾರಣವೂ ಇತ್ತು. ಜಸ್ಟ್ ಕೆಲವೇ ತಿಂಗಳ ಹಿಂದೆ ಬುರ್ಕಾಧಾರಿ ಮಹಿಳೆಯೊಬ್ಬಳು ಟೆಕ್ಸ್ಟೈಲ್ ಮಾಲೀಕನೊಬ್ಬನಿಗೆ ಇದೇ ಜಾಗದಲ್ಲಿ ಕತ್ತಿ ಬೀಸಿದ್ಲು. ಈ ರೀತಿ ಕತ್ತಿ ಬೀಸಿದವಳು ಅವನ ಪತ್ನಿಯೇ ಅನ್ನೋದು ತನಿಖೆ ಬಳಿಕ ಗೊತ್ತಾಗಿತ್ತು. ಇನ್ನು 2016ರಲ್ಲಿ ಇದೇ ಬಸ್ ನಿಲ್ದಾಣದ ಪಕ್ಕ ಉದಯ್ ಮಡಿವಾಳ ಅನ್ನೋ RSS ಕಾರ್ಯಕರ್ತನನ್ನ ಬೈಕಿನಲ್ಲಿ ಬಂದ ದುಷ್ಕರ್ಮಿಗಳ ತಂಡ ಭೀಕರವಾಗಿ ಹತ್ಯೆ ಮಾಡಿತ್ತು. ಪ್ರತಿಭಟನೆಗಳು ನಡೆದಿದ್ವು. ಬಂಟ್ವಾಳ ಹೊತ್ತಿ ಉರಿದಿತ್ತು. ಈ ಎರಡೂ ಘಟನೆಗಳು ನಡೆದ ಜಾಗಗಳ ನಡುವೆ ಇದ್ದ ಬಸ್ ನಿಲ್ದಾಣದಲ್ಲಿ ಇದೀಗ ಮತ್ತೊಂದು ಹೆಣ ಬಿದ್ದಿತ್ತು. ಹೇಳಿ ಕೇಳಿ ಇದು ಕೋಮು ಸಂಘರ್ಷಕ್ಕೆ ಹೇಳಿ ಮಾಡಿಸಿದ ಊರು. ಈ ಕಾರಣಕ್ಕೆ ಪೊಲೀಸರು ಬೆವೆತು ಹೋಗಿದ್ದು. ಬಳಿಕ ಸತ್ತವಳು ಮತ್ತು ಕೊಂದವನು ಒಂದೇ ಕೋಮಿನವರು ಅನ್ನೋದು ಗೊತ್ತಾಗಿ ಕೊಂಚ ನಿಟ್ಟುಸಿರು ಬಿಟ್ಟಿದ್ರು ಪೊಲೀಸರು. ಇಷ್ಟಕ್ಕೂ ಈ ಹತ್ಯೆಗೆ ಅಸಲಿ ಕಾರಣ ಏನು ಅಂತ ಕೆದಕಿ ನೋಡಿದ್ರೆ ಇದು ಒನ್ ವೇ ಲವ್. ಲಾವಣ್ಯಾಳಿಗೆ ಆರೋಪಿ ಚೇತನ್ ಚಿಕ್ಕ ವಯಸ್ಸಿನಿಂದಲೂ ಪರಿಚಯವಿತ್ತು. ಈ ಚೇತನ್ ತಂದೆ ಪುರುಷೋತ್ತಮ್ ಗೌಡ ಊರಲ್ಲಿ ಒಳ್ಳೆ ಹೆಸರು ಇಟ್ಕೊಂಡವರು. ಇವರಿಗೆ ಚೇತನ್ ಹಿರಿಯ ಮಗ. ಇನ್ನು ಮಗಳಿಗೆ ಕೆಲವೇ ದಿನಗಳ ಹಿಂದೆ ನಿಶ್ಚಿತಾರ್ಥ ಕೂಡ ಮಾಡಲಾಗಿದೆ. ಲಾವಣ್ಯಾಳನ್ನ ಮದುವೆ ಆಗಬೇಕು ಅಂತ ಚೇತನ್ ನಿರ್ಧರಿಸಿದ್ದ. ಹೀಗಾಗಿ ಆತ ಆಕೆಯ ಹಿಂದೆ ಬಿದ್ದಿದ್ದ. ಜುಲೈ 16ನೇ ತಾರೀಕು ಆಕೆಯನ್ನ ಕೊನೆಯ ಬಾರಿ ಪ್ರೀತಿಸ್ತೀಯೋ ಇಲ್ವೋ ಅಂತ ಕೇಳೋದು, ಒಪ್ಪಲಿಲ್ಲ ಅಂದರೆ ಕೊಲ್ಲೋದು ಅನ್ನೋ ನಿರ್ಧಾರ ಮಾಡಿಕೊಂಡೇ ತನ್ನ ಗೆಳೆಯನ ಆಲ್ಟೋ ಕಾರು ಈಸ್ಕೊಂಡು ಬಸ್ ನಿಲ್ದಾಣಕ್ಕೆ ಬಂದಿದ್ದ. ಪ್ರಯಾಣಿಕರೇ ಇಲ್ಲದ ಬಸ್ ನಿಲ್ದಾಣ ಇದು. ಗ್ರಾಮಾಂತರ ಬಸ್ ನಿಲ್ದಾಣವಾಗಿದ್ದ ಕಾರಣ ಜನ ಹೆಚ್ಚಾಗಿ ಇರಲಿಲ್ಲ. ಇನ್ನು ಲಾವಣ್ಯ ಹತ್ತಿ ಕುಳಿತಿದ್ದ ಬಸ್ನಲ್ಲೇ ಕೇವಲ 3 ಜನ ಹೆಣ್ಣು ಮಕ್ಕಳಿದ್ರು. ಒಂದು ವೇಳೆ ಹೆಚ್ಚಿನ ಜನ ಇದ್ದಿದ್ರೆ ಕೃತ್ಯ ನಡೆಸೋದು ಚೇತನ್ಗೆ ಕಷ್ಟವಾಗ್ತಿತ್ತು ಏನೋ. ಇದೆಲ್ಲವನ್ನು ಪ್ಲಾನ್ ಮಾಡಿಕೊಂಡೆ ಚೇತನ್ ಟೂಲ್ಸ್ ಸಮೇತ ಅಲ್ಲಿಗೆ ಬಂದಿದ್ದ. ಒಬ್ಬ ವ್ಯಕ್ತಿ ವೆಪನ್ ಕ್ಯಾರಿ ಮಾಡಿದ್ರೆ ಸೈಕಾಲಜಿ ಹೇಳೋದು ಮೈಂಡ್ ಈಗಾಗಲೇ ವಯಲೆನ್ಸ್ ಅಕ್ಸೆಪ್ಟ್ ಮಾಡಿದೆ ಅಂತ.
ಸ್ಪಾಟಿಗೆ ಎಂಟ್ರಿ ಕೊಟ್ಟ ಪೊಲೀಸರು ಶವವನ್ನ ಮಾರ್ಚರಿಗೆ ಹಾಕಿ ಆರೋಪಿ ಪತ್ತೆಗೆ ಬಲೆ ಬೀಸಿದ್ರು. ಮೊದಲಿಗೆ CCTVಗಳನ್ನ ಚೆಕ್ ಮಾಡಿದ್ರು. ಬಸ್ಸುಗಳು ಬರೋದೇ ಇಲ್ಲಿ ಅಪರೂಪ. ಇನ್ನು CCTVಗಳು ವರ್ಕ್ ಆಗ್ತಾವ, ಒಂದೋ ಎರಡೋ ಚೆನ್ನಾಗಿದ್ವು. ಅದರಲ್ಲಿ ಇವನು ಕೊಚ್ಚಿ ಪರಾರಿಯಾಗುವ ದೃಶ್ಯ ಸೆರೆಯಾಗಿತ್ತು. ಅದ್ಯಾವಾಗ ವಿಡಿಯೋ ವೈರಲ್ ಆಗಿ ಪ್ರಕರಣ ಗಂಭೀರವಾಯಿತೋ ಆಗಲೇ ರಸ್ತೆಗಳ ಸುತ್ತಮುತ್ತ ಇದ್ದ CCTV ಚೆಕ್ ಮಾಡಿದ್ರು. ಚೇತನ್ ಕಾರು ಮಂಗಳೂರಿನ ಕಡೆಗೆ ಹೋಗಿರೋದು ಸ್ಪಷ್ಟವಾಗಿತ್ತು. ತಕ್ಷಣ ರಾಮಲಕಟ್ಟೆ ಎಂಬಲ್ಲಿರೋ ಟೋಲ್ ಪ್ಲಾಜಾ CC ಕ್ಯಾಮ್ರಾವನ್ನ ಪೊಲೀಸರು ಚೆಕ್ ಮಾಡಿದ್ರು. ಕಾರು ಮಂಗಳೂರು ಕಡೆಗೆ ಹೋಗಿರೋದು ಕನ್ಫರ್ಮ್ ಆಗಿತ್ತು. ಮಂಗಳೂರು ರೂಟಿನಲ್ಲಿದ್ದ CC ಕ್ಯಾಮ್ರಾಗಳನ್ನು ಚೆಕ್ ಮಾಡಿದ್ರು. ಕೊನೆಗೆ ಮಂಗಳೂರು ಹೊರವಲಯದ ಪಚ್ಚನಾಡಿಗೆ ಬಂದರು ಪೊಲೀಸರು. ಮಂಗಳೂರು ಕಸವನ್ನೆಲ್ಲ ಡಂಪ್ ಮಾಡುವ ಸ್ಥಳವಿದು. ಇಲ್ಲೇ ಇದ್ದ ನೀರಿನ ಟ್ಯಾಂಕ್ ಒಂದರ ಬಳಿಯೇ ಚೇತನ್ ಲೊಕೇಶನ್ ಟ್ರೇಸ್ ಆಗಿತ್ತು. ಜುಲೈ 17ರ ಮುಂಜಾನೆ ವೇಳೆಗೆ ಅವನನ್ನು ಕ್ಯಾಚ್ ಹಾಕಿತ್ತು ಕಾಕಿ. ಆದರೆ ಈ ಕದ್ಹಿಮ ಹೈಡ್ರಾಮಾ ಮಾಡಿದ್ದ. ಇಲ್ಲಿ ಪಾಷಾಣ ಕುಡಿದು ಕೂತಿದ್ದ. ವಿಧಿಯಾಟ ನೋಡಿ. ಅತ್ತ ಮೃತ ದೇಹ ಲಾವಣ್ಯ ಕುಟುಂಬಕ್ಕೆ ಹಸ್ತಾಂತರವಾಗೋದಕ್ಕೂ ಇತ್ತ ಆರೋಪಿ ಚೇತನ್ ಪೊಲೀಸರ ಕೈಗೆ ಸಿಕ್ಕಿ ಬೀಳೋಕ್ಕೂ ಸಮಯ ಒಂದೇ ಆಗಿತ್ತು. ಇದು ಕಾಕತಾಳೀಯವೋ ಏನೋ. ಚೇತನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ರು. ಯಾಕೋ ಕೊಂದೆ ಅಂದರೆ ಲವ್ವು ಸಾರ್, ಲವ್ವು. ನನ್ನ ಪ್ರೀತಿಸಿ ಆಮೇಲೆ ಕೈ ಕೊಡೋಕೆ ಪ್ಲ್ಯಾನ್ ಮಾಡಿದ್ಲು ಸಾರ್, ಹೀಗಾಗಿ ಬೇಸತ್ತು ಕೊಂದೆ ಅಂದಿದ್ದಾನೆ. ಆದರೆ ಲಾವಣ್ಯ ಆತನ ಪ್ರೀತಿಯನ್ನು ಒಪ್ಪಿಕೊಂಡಿರಲೇ ಇಲ್ಲ ಅಂತ ಹೇಳ್ತಿದೆ ಆಕೆಯ ಕುಟುಂಬ. ಇದೀಗ ಸಾಮಾಜಿಕ ಜಾಲತಾಣದಲ್ಲೇ ಈ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಅವನ ಎನ್ಕೌಂಟರ್ ಮಾಡಿ ಅನ್ನೋ ಆಗ್ರಹ ಕೇಳಿ ಬರ್ತಿದೆ. ಪೊಲೀಸರ ಬಂದೂಕು ಮಾತಾಡುತ್ತಾ ಕಾದು ನೋಡಬೇಕಿದೆ. ಕೊನೆಯಲ್ಲಿ ಒಂದು ಪ್ರಶ್ನೆ, ಅವನು ನಿಜವಾಗಿಯೂ ಪ್ರೀತಿಸಿದ್ನ? ತಾನು ಪ್ರೀತಿಸಿದ ಹುಡುಗಿ ತನ್ನನ್ನು ಒಪ್ಪಿಕೊಳ್ಳಲಿಲ್ಲ ಅಂದಾಗ ಅವಳು ಯಾರನ್ನಾದರೂ ಮದುವೆ ಆಗಿ ಸುಖವಾಗಿದ್ದರೆ ಸಾಕು ಅಂತ ಭಾವಿಸೋದೇ ನಿಜವಾದ ಪ್ರೀತಿ ಅಲ್ವಾ? ಅವಳು ಸಿಗಲಿಲ್ಲ, ಮತ್ಯಾರಿಗೂ ಸಿಗಬಾರ್ದು ಅಂತ ಕೊಂದವನಿಗೆ ಬದುಕುವ ಅರ್ಹತೆ ಇದೆಯಾ? ಕಾಮೆಂಟ್ ಮಾಡಿ. ಇಂತಹ ಇನ್ ಡೀಟೈಲ್ ಕ್ರೈಮ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಇದು ಸಮಾಜದ ಸ್ವರ.